ರವೆಗೆ ಉಪ್ಪು ಹಾಕಿದರೆ ಉಪ್ಪಿಟ್ಟು, ಸಕ್ಕರೆ ಹಾಕಿದರೆ ಶಿರಾ ಅಥವಾ ಕೇಸರಿಬಾತ್. ಇದು ರಾಜ್ಯದ ಹಾಸ್ಟೆಲ್ಗಳ ಕತೆ ವ್ಯಥೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಇಡೀ ಸಾಂಬಾರೊಳಗಡೆ ನಾವು ಈಜಾಡಿದರೂ ಕೂಡ ಒಂದು ಬೇಳೆ ಕಾಳುಗಳು ಕೂಡ ನಮಗೆ ಸಿಗೋದಿಲ್ಲ. ಬದನೆಕಾಯಿಯನ್ನೇ ಚಿಕನ್ ಪೀಸ್ ಅಂತೇಳಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ಸ್ಥಿತಿ. ಒಂದು ದಿನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತಾ ಇರುವಂತಹ ಹಣ ಎಷ್ಟು ಅಂತ ಹೇಳಿದರೆ ಕೇವಲ 60 ರೂಪಾಯಿ. ಒಂದು ತಿಂಗಳಿಗೆ 1750ರಿಂದ 1850 ರೂಪಾಯಿವರೆಗೂ ಮಾತ್ರ ಹಣವನ್ನು ಖರ್ಚು ಮಾಡ್ತಾ ಇದೆ. ನಾನು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಉಪನ್ಯಾಸಕ ಆಗಬೇಕು, ಶಿಕ್ಷಕ ಆಗಬೇಕು, ಲಾಯರ್ ಆಗಬೇಕು, ಈ ಸಮಾಜವನ್ನು ಸುಧಾರಣೆ ಮಾಡುವಂತಹ ವ್ಯಕ್ತಿ ಆಗಬೇಕು ಅಂತೇಳಿ ಕನಸಿನ ಮೂಟೆಯನ್ನು ಹೊತ್ತು ಹಾಸ್ಟೆಲ್ಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸ್ಥಿತಿ ಇವತ್ತು ಭಯಾನಕ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಸ್ಟೆಲ್ಗಳಲ್ಲಿ 3500 ರೂಪಾಯಿದಿಂದ 4000 ರೂಪಾಯಿಗೆ ಆಹಾರ ಭತ್ಯೆಯನ್ನು ಹೆಚ್ಚಳ ಮಾಡಬೇಕು, ವಾರ್ಡನ್ಗಳ ನೇಮಕಾತಿಯನ್ನು ಮಾಡಬೇಕು, ಹಾಸ್ಟೆಲ್ಗಳನ್ನು ಬಲವರ್ಧನೆ ಮಾಡಬೇಕು.